machine. Rudyard Kipling. Read what Encyclopedia Britannica has to say about a machine and answer the questions that follow. A device that amplifies or replaces human or animal efforts to accomplish a physical task. The first 5 simple machines are the lever, the weights, the wheel and axle, the pulley and the screw. All complex machines are combinations of these devices. The operation of a machine may involve the transformation of chemical, thermal, electrical or nuclear energy into mechanical energy or vice versa. ಸರ್ ನಿಮಗೆ ಗೊತ್ತಿದ್ದ ಹಾಗೆ ಮಷೀನ್ಗಳನ್ನು ನೋಡಿದ್ದೀವಿ ಅಲ್ಲ, ಮಷೀನ್ ನೋಡಿದಿರಲ್ಲ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಒಂದು ತಂತ್ರಜ್ಞಾನಕ್ಕೂ ಸಹಿತ ಆ ಬದಲಾವಣೆ ಮಾಡಬೇಕು. ಮನುಷ್ಯನ ಅಥವಾ ಪ್ರಾಣಿಗಳ ಒಂದು ಶಕ್ತಿಯನ್ನ ಇಲ್ಲಿ ದೈಹಿಕವಾಗಿ ಬಳಸಿಕೊಳ್ತಕ್ಕಂಥ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಮೊದಲಿಗಾಗಿ 5 ಮಷೀನ್ ಅನ್ನ ಹೇಳಿದ್ದಾನೆ. ಸಾಮಾನ್ಯವಾಗಿ ನೀವು ಮನೆಯಲ್ಲಿ ಸಹಿತ ನೋಡಿರ್ತೀರಿ. ಆ ಮನೆಯಲ್ಲಿ ನೋಡಿರ್ತಕ್ಕಂಥ 5 ರೀತಿಯಾಗಿರ್ತಕ್ಕಂಥ ಮಷೀನ್ಗಳಲ್ಲಿ ಬರ್ತಕ್ಕಂತಹ ತಂತ್ರಜ್ಞಾನವನ್ನು ಇಲ್ಲಿ ಕೊಟ್ಟಿದ್ದಾನೆ. ಯಾವಪ್ಪ ಒಂದು ಲಿವರ್, ನೀವು ಲಾರಿಯಲ್ಲಿ ಕಾರಲ್ಲಿ ಟ್ರ್ಯಾಕ್ಟರ್ಲಿ ಲಿವರ್ ಅಂತ ಗೊತ್ತದೆ ನಿಮಗೆಲ್ಲ, ಲಿವರ್ ನೋಡಿರಲ್ಲ, ಆ ಲಿವರು. ನೆಕ್ಸ್ಟ್ ಇನ್ನೊಂದು ಯಾವುದು ವೆಡ್ಜ್ ಅಂತ ಇದೆ. ವೆಡ್ಜ್ ಅಂದ್ರೆ ಬೆಳೆ ಕೊಡೋದು. ಬೆಳೆ ಅಂತ ಗೊತ್ತಂದ್ರೆ ಉದಾಹರಣೆ ಕಾವು ಹಾಕ್ಬೇಕಾದ್ರೆ ಬೆಳೆ ಅಂತ ಗೊತ್ತಂದ್ರೆ ಸಿದ್ಧ ಕಾವು ಹಾಕ್ಬೇಕಾದ್ರೆ ಬೆಳೆ ಅಂತ ಗೊತ್ತದ ನನಗೆ, ಅವ್ನ ಅಂತ ನನ್ನ ಕೈಗೆ ಪಡ್ಲಿ ಇರುತ್ತಲ್ಲ, ಅದಕ್ಕೆ ವೆಡ್ಜ್ ಅಂತ ಕರೀತಾರೆ. ಆ್ಯಂಡ್ ವೀಲ್ ಆರ್ ಆಕ್ಸಿಲ್. ಆಕ್ಸಿಲ್ ಇದರಲ್ಲಿ ಗಾಳಿ ಚಕ್ರ ಇರ್ತದಲ್ಲ, ಆಮೇಲೆ ಅದಕ್ಕೆ ಆಕ್ಸೆಲ್ ಅಂತಂದ್ರೆ ಅದಕ್ಕೆ ಅಚ್ಚು. ಉದಾಹರಣೆಗೆ ಏನಪ್ಪ ಅಂತಂದ್ರೆ ಇದು ಟ್ರೈನ್ ಗಾಳಿ ನೋಡಿದಲ್ಲ, 2 ಅಳಿ ಇರ್ತದೆ. ಅದಂದ್ರ ಇಲ್ಲಿ ಒಂದು ಚಕ್ರ ಇರ್ತದೆ, ಮೇಲೆ ಹೋಗ್ತದ, ಇದನ್ನು ಸಹಿತ ಇದ್ರ ಮೇಲೆ ಹೋಗ್ತದಲ್ಲ, ಇದು ಉಲ್ಟಾ ಹೋಗ್ತಾ ಇಲ್ಲ. ಹಂಗೆ ವೀಲ್ ಅಂಡ್ ಆಕ್ಸೆಲ್ ಅಂತ ಹೋಗ್ತಿದ್ದಾರೆ. ಮತ್ತು ಪುಲಿ ಅಂತೇಳಿ, ಪುಲಿ ಅಂತಂದ್ರೆ ಚಕ್ರ, ರಾಟಿ, ಆ ರಾಟಿ ಪುಲಿ ಅಂತೇಳಿ ಕೊಡ್ತಾರೆ. ಆಮೇಲೆ ಇನ್ನೊಂದು ಆ್ಯಂಡ್ ದ ಸ್ಕ್ರೂ. ಸ್ಕ್ರೂ ಗೊತ್ತಲ್ಲ ನಿಮ್ಮಲ್ಲಿ, ಡಸ್ಕಲ್ ಇದೆ ನೋಡ್ರಿ, ಸ್ಕ್ರೂ ಗೊತ್ತಲ್ಲ, ಆ ಸ್ಕ್ರೂ ಸಹಿತ ಕೊಟ್ಟಿದ್ದಾರೆ. ಆಮೇಲೆ ಆಲ್ ಕಾಂಪ್ಲೆಕ್ಸ್ ಮಷೀನ್ಸ್ ಆರ್ ಕಾಂಬಿನೇಷನ್ ಆಫ್ ದೀಸ್ ಡಿವೈಸಸ್. ಸೊ ಇದೆಲ್ಲ ಸಹಿತ ಒಂದು ತಂತ್ರಜ್ಞಾನಕ್ಕೆ ಅಥವಾ ಒಂದು ಯಂತ್ರಕ್ಕೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳು. ಹೌದಾ, ಒಂದು ಲಿವರ್ ಬೇಕು, ಆಮೇಲೆ ಚಕ್ರ ಮತ್ತು ಇದು ಅಚ್ಚು ಬೇಕಾಗ್ತದೆ, ಆಮೇಲೆ ರಾಟಿ ಬೇಕಾಗ್ತದೆ, ಆಮೇಲೆ ಯಾವುದು ಸ್ಕ್ರೂ, ತಿರುಪು ಅಂತ ಕರಿತೀವಲ್ಲ, ಸ್ಕ್ರೂಗೆ ಕನ್ನಡದಲ್ಲಿ ತಿರುಪು ಅಂತ ಕರಿತೀವಿ. ತಿರುಪು ಅಂತ ಹೇಳಿದ್ರೆ ನಮಗೆ ಅರ್ಥನೇ ಆಗೋದಿಲ್ಲ. ಸ್ಕ್ರೂ ಅಂತಂದ್ರೆ ಸ್ಕ್ರೂ ಕಪ್ಪಂತ ತೊಂಬರ್ತೀವಿ. ಸ್ಕ್ರೂ ಯಾಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ ನಿಮಗೆಲ್ಲ, ಡಸ್ಟ್ಬಿಳಿ ಹಾಕಿದ್ದಾರೆ ಸ್ಕ್ರೂನ, ಅಥವಾ ಬೇರೆ ಯಾರಾದ್ರೂ ಜಾಯಿಂಟ್ ಮಾಡೋಕ್ಕೆ ಹಾಕ್ತಾರೆ. ಸೊ ಆ ರೀತಿ ಇರ್ತಕ್ಕಂಥ ಸ್ಕ್ರೂ. ಆಮೇಲೆ ಇನ್ನೊಂದು ಎಷ್ಟು ಕೊಡೋಣ ಏನಪ್ಪ ಅಂದ್ರೆ ದ ಆಪರೇಷನ್ ಆಫ್ ಎ ಮಷೀನ್ ಮೇ ಇನ್ವಾಲ್ವ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಕೆಮಿಕಲ್. ನೋಡಿ, ರಾಸಾಯನಿಕ ಸಂಬಂಧಪಟ್ಟ ಬಳಕೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಥರ್ಮಲ್. ಥರ್ಮಲ್ ಅಂತಂದ್ರೆ ಉಷ್ಣ, ಥರ್ಮಲ್ ಪವರ್ ಅಂತ ಹೇಳ್ತಾರೆ. ಶಾಖೋತ್ಪನ್ನ ವಿದ್ಯುತ್ ಘಟಕ ಅಂತ ನೀವು ರಾಯಚೂರಲ್ಲಿ ಇದೆ, ಈ ಕಡೆ ಬಳ್ಳಾರಿ ಏನಿದೆ ಕೇಳಿ ಥರ್ಮಲ್ ಪವರ್ ಅಂತ ಕೇಳ್ತಾರೆ. ಸೊ ಹಂಗೆ ಇಲ್ಲಿ ಥರ್ಮಲ್ ಅಂತಂದ್ರೆ ಶಾಖೋತ್ಪನ್ನ ಅಥವಾ ಉಷ್ಣ ಅಂತೇಳಿ ಕರೀತಾರೆ. ಇನ್ನು ಎಲೆಕ್ಟ್ರಿಕಲ್ ಅಂದ್ರೆ ವಿದ್ಯುತ್ ಅಂತೇಳಿ. ಇನ್ನೊಂದು ನ್ಯೂಕ್ಲಿಯರ್ ಎನರ್ಜಿ. ನ್ಯೂಕ್ಲಿಯರ್ ಏನು?
ಅಣುಶಕ್ತಿ ಅಂತೇಳಿ. ನ್ಯೂಕ್ಲಿಯರ್ ಅಂದ್ರೇನು? ಅಣುಶಕ್ತಿ ಅಂತೇಳಿ. ನ್ಯೂಕ್ಲಿಯರ್ ಎನರ್ಜಿ ಇಂಟು ದ ಮೆಕ್ಯಾನಿಕಲ್ ಎನರ್ಜಿ, ತಾಂತ್ರಿಕ ಶಕ್ತಿ ಅಂತ. ಮೆಕ್ಯಾನಿಕಲ್ ಮೀನ್ಸ್ ತಾಂತ್ರಿಕ ಶಕ್ತಿ. ಆಮೇಲೆ ಇವೆಲ್ಲವನ್ನು ಸಹಿತ ನಾವು ಈ ಒಂದು ಯಂತ್ರದಲ್ಲಿ ನಾವು ಸಾಮಾನ್ಯವಾಗಿ ಬಳಕೆ ಮಾಡ್ತೀವಿ ಅಂತ ಇದೆ. ಹಾಗಾದ್ರೆ ಕೆಳಗಡೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, ನೇಮ್ ಎ ಫ್ಯೂ ಮೆಷಿನ್ಸ್ ದಟ್ ವಿ ಯೂಸ್. ನೀವು ಯಾವ್ಯಾವ ಯಂತ್ರವನ್ನ ಬಳಕೆ ಮಾಡಿದಿರಿ ಅನ್ನೋದನ್ನ ನೀವು ಈಗ ಹೇಳೋದು. ನೀವು ಯಾವ್ಯಾವ ಯಂತ್ರ ನೋಡಿದಿರಿ? ವಾಷಿಂಗ್ ಮಿಷಿನ್ ಒಂದು, ಮತ್ತೆ ಏರ್ ಕೂಲರ್, ಫ್ರಿಡ್ಜ್, ಮಿಕ್ಸಿ. ಯಂತ್ರ ಮಷಿನ್. ರೈಟ್, ವೆರಿ ಗುಡ್. ಇವೆಲ್ಲವೂ ಸಹಿತ ನೀವು ಸ್ವತಃ ನೋಡಿರ್ತಕ್ಕಂಥ ಫ್ಯೂ ಮಷಿನ್ಸ್, ಹೌದಲ್ರ? ಆಮೇಲೆ ಇವು ಒಂದು ಉದಾಹರಣೆ. ನೀವು ಒಂದು ಯಂತ್ರ ಹೇಳಿದ್ರಿ. ಈಗ ಉದಾಹರಣೆ ಯಾವುದು? ಬೋರ್ವೆಲ್ ಯಂತ್ರ ಇದೆಯಲ್ಲಪ್ಪ, ಬೋರಿಂದ ನೀರು ತೆಗೆಯೋದಕ್ಕೆ ಯಂತ್ರ ಇದೆ. ಸೊ ಆ ನೀರನ್ನು ಹೇಗೆ ಅದು ವರ್ಕ್ ಮಾಡ್ತದೆ, ಕೆಲಸ ಮಾಡ್ತದೆ. ಉದಾಹರಣೆಗೆ ಬೈಕ್ ಇದೆ, ಅದು ಕಾರ್ ಇದೆ. ನೀವು ಬೈಕಲ್ಲಿ ಇಂಜಿನ್ ಎಲ್ಲ ನೋಡಿರ್ತೀರಿ, ಹೌದಾ? ಅದು ಹೆಂಗೆ ವರ್ಕ್ ಮಾಡ್ತದೆ? ಈಗ ಗಾಡಿ ಬೈಕ್ ಮೂವ್ ಆಗ್ತದೆ ಮುಂದಕ್ಕೆ, ಮುಂದಾಗ್ತದೆ ಏನಾಗ್ತೀವಿ? ಪೆಟ್ರೋಲ್ ಆಗ್ತದೆ. ಮತ್ತೇನ್ ಬೇಕು ಅದಕ್ಕೆ? ಆಯಿಲ್ ಬೇಕು. ವೆರಿ ಗುಡ್. ಮತ್ತೆ ಚಕ್ರ ಬೇಕು ಅದಕ್ಕೆ, ಹೌದಲ್ಲ? ಮತ್ತೆ ಚೈನ್ ಬೇಕು, ಆಕ್ಸಿಲೇಟರ್, ಶೆಲ್ಫ್ ಕಾಣಬೇಕು. ಈಗ ಒಂದು ನೀವು ಹೇಳಿದ ಪ್ರಕಾರ ಒಂದು ಬೈಕ್ ಅನ್ನು ನಾವು ನೋಡಿದ್ಮೇಲೆ ಆ ಬೈಕ್ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ಬಗ್ಗೆ ಅದರಲ್ಲಿ ಏನೇನು ಬೇಕು ಅಂತ ನೀವು ಹೇಳಿದ್ರಿ, ಹೌದಾ? ಅದೇ ರೀತಿ ಈಗ ನೇಮ್ ಎ ಫ್ಯೂ ಮೆಷಿನ್ಸ್ ಅಂತ ಕೇಳಿದಾಗ ನೀವು ಒಂದು ಬೈಕ್ ತಗೊಂಡ್ರೆ ಹೌ ಟು ದೇ ರನ್, ಅಥವಾ ಅದು ಹೇಗೆ ವರ್ಕ್ ಅಂತ ಕೆಲಸ ಮಾಡ್ತದೆ ಅಂತೀವಿ. ಸೊ ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದು ಓಡ್ತಕ್ಕಂಥ, ಗೇರ್ ಚೇಂಜ್ ಮಾಡ್ತಕ್ಕಂಥ, ಬ್ರೇಕ್ ಆಗಲಿ, ಹೆಡ್ಲೈಟ್ ಆಗಲಿ, ಪ್ರತಿಯೊಂದು ಸಹಿತ ನೀವು ಹೇಳಿದ್ರಿ, ಹೌದಾ? ನೆಕ್ಸ್ಟ್ ಪಾಯಿಂಟ್ ಇದೆ ಏನಂತ, ಮ್ಯಾನ್ ಹ್ಯಾಸ್ ಲರ್ನ್ ಹೌ ಟು ಸಾಯಿಲ್ ಆಫ್ ದ ಸೀ, ಹೌ ಟು ಫ್ಲೈ ದ ಸ್ಕೈ, ಹೌ ಟು ರೀಚ್ ದ ಮೂನ್, ಬಟ್ he has not yet learned how to live on his earth. ನೋಡಿ, ಮನುಷ್ಯ ಇವತ್ತು ಭೂಮಿ ಮೇಲೆ ನೀರಲ್ಲಿ ವಾಟರ್, ಹೌದಾ? ಈ ವಾಟರ್ ಒಳಗೆ ಹೇಗೆ ಈಜ್ತಾನೆ, ನೀರೊಳಗೆ ಹೋಗಕ್ಕಂತ. ಆಮೇಲೆ ಮನುಷ್ಯ ಚಂದ್ರನ ಮೇಲೆ, ಭೂಮಿ ಮೇಲೆ ಅಂದ್ರೆ ಮೂನ್, ಆ ಮೂನ್ ಮೇಲೆ ಹೆಂಗ್ ಹೋದ ಅಂತ ಅದು ಕೊಟ್ಟಿದ್ರೆ ಇಲ್ಲಿ. ಆಮೇಲೆ ಏನ್ ಹೇಳ್ತಾನೆ ಅಂತಂದ್ರೆ, ಅದು ಆಕಾಶದಲ್ಲಿ ಹೇಗೆ ಹಾರುವುದನ್ನು ಕಲ್ತ, ನೀರಿನಲ್ಲಿ ಹೇಗೆ ಹೋಗುವುದನ್ನು ಕಲ್ತ, ಆಮೇಲೆ ಚಂದ್ರ ಮೇಲೆ ಹೇಗೆ ಅವನು ಚಂದ್ರ ಮೇಲೆ ಹೇಗೆ ತಲುಪಿದ. ಅದಾದ್ರೂ ಸಹಿತ ಮನುಷ್ಯ ಭೂಮಿ ಮೇಲೆ ಜೀವ ಮಾಡೋದನ್ನೇ ಕಲಿಯಲಿಲ್ಲ ಅಂತ ಹೇಳ್ತಾರೆ. ಅದೇ ನೋಡಿ ಹೇಳ್ತಾನೆ, ಅದು ಮ್ಯಾನ್ ಹ್ಯಾಸ್ ಲರ್ನ್ ಹೌ ಟು ಸಾಯಿಲ್ ಆನ್ ದಿ ಸೀ, ಹೌ ಟು ಫ್ಲೈ ದ ಸ್ಕೈ, ಅಂದ್ರೆ ಮೋಡದ ಆಕಾಶದಲ್ಲಿ ಹೆಂಗೆ ಅವನು ಹಾರಾಡೋದನ್ನ ಕಲ್ತ. ಹೌ ಟು ರೀಚ್ ದ ಮೂನ್, ಅಂದ್ರೆ ಚಂದ್ರನ ಹೇಗೆ ಅವನು ತಲುಪಿದ ಅಂತಕ್ಕಂಥದ್ದು. ಆದರೆ ಬಟ್ he has not yet learned, ಅಂದ್ರೆ ಭೂಮಿಯ ಮೇಲೆ ಹೇಗೆ ಜೀವನವನ್ನ ಸಾಗಿಸಬೇಕು ಅನ್ನೋದನ್ನೇ ಅವನು ಕಲಿಯಲಿಲ್ಲ ಅಂತ ಹೇಳ್ತಾನೆ. ಲರ್ನ್ ಹೌ ಟು ಲಿವ್ ಆನ್ ದಿಸ್ ಅರ್ತ್ ಈಸ್ ಎ ಫೇಮಸ್
ಇದನ್ನು ನೀವು ಒಪ್ಪಿದ್ದಿರೋದಲ್ಲ. ಇವತ್ತು ಮನುಷ್ಯ ಇವತ್ತು ಎಲ್ಲದನ್ನು ಕಂಡುಹಿಡಿದ, ಹೌದನು? ಇವತ್ತು ಯಾವುದೋ ಆ ಬರಡು ಭೂಮಿಯಲ್ಲಿ ಬೆಳೆಯನ್ನು ಬೆಳೀತಕ್ಕಂಥ ಕಲಿತಾನೆ, ಆಮೇಲೆ ಆಕಾಶದಲ್ಲಿ ಹಾರುವುದನ್ನು ಕಲಿತಾನೆ, ಆ ಚಂದ್ರ ಮೇಲೆ ಹೇಗೆ ಹೋಗಿ ಚಂದ್ರನ ತಲುಪಿದ ಅಂತಕ್ಕಂಥ ಕಲಿತ. ಆದರೆ ಅವನು ಭೂಮಿಯ ಮೇಲೆ ಹೇಗೆ ನಾವು ಜೀವಿಸ್ಬೇಕು ಅನ್ನೋದನ್ನೇ ಅವನು ಕಲಿಯಕ್ಕಾಗಲಿಲ್ಲ. ಇದನ್ನ ಡು ಯು ಅಗ್ರಿ? ನೀವು ಒಪ್ಪಿಗೆ ಇದನ್ನಲ್ಲ. ಹ್ಯಾವ್ ಎ ಡಿಸ್ಕಷನ್ ವಿತ್ ಯುವರ್ ಪಾರ್ಟ್ನರ್ ಇನ್ ದಿಸ್ ಕ್ಲಾಸ್. ಈ ಒಂದು ತರಗತಿಯಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಇದರ ಬಗ್ಗೆ ಚರ್ಚೆ ಮಾಡಿ ಅಂತಕ್ಕಂಥ ವಿಷಯದಲ್ಲಿ ಲೇಖಕರಾಗಿರ್ತಕ್ಕಂಥ ಯಾರು ರಡ್ಯಾರ್ಡ್ ಕಿಪ್ಲಿಂಗ್ ಅಂತಕ್ಕಂಥವ್ರು ಹೇಳ್ತಾರೆ. ಸಮ್ ವರ್ಡ್ಸ್ ಆರ್ ಗಿವನ್ ಇನ್ ದ ಬಾಕ್ಸ್. ಕೆಳಗಡೆ ಬಾಕ್ಸ್ ಅಲ್ಲಿ ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾನೆ. ಕ್ಲಾಸಿಫೈ ದಮ್ ಇಂಟು ವರ್ಡ್ಸ್. ಯೂಸ್ ಎ ಮೆಕ್ಯಾನಿಕಲ್. ಶಬ್ದ ಕೊಟ್ಟಿದ್ದಾನೆ, ಮೆಕ್ಯಾನಿಕಲ್ ಒಳಗೆ ಯಾವ ರೀತಿ ಯಾವ್ದನ್ನು ಬಳಸ್ತಾರೆ, ಅಥವಾ ವರ್ಡ್ಸ್ ಈಸ್ ಬಯಾಲಜಿ. ಬಯಾಲಜಿ ಒಳಗೆ ಯಾವ ರೀತಿ ಹೇಳ್ತಾರೆ. ನೋಟ್ ದಟ್ ಸಮ್ ಮೇ ಬಿ ಯೂಸ್ಡ್ ಇನ್ ಬೋತ್. ಅಂದ್ರೆ ಮೆಕ್ಯಾನಿಕಲ್ ಮತ್ತು ಬಯಾಲಜಿ ಎರಡೂ ಸಹಿತ ಎಲ್ಲಿ ಬಳಸ್ತಾರೆ ಅನ್ನೋದನ್ನ ಕೆಳಗಡೆ ಕೊಡೋದ. ಅವನ್ನ ಕ್ಲಾಸಿಫೈಡ್ ಅಂದ್ರೆ ಬೇರೆ ಬೇರೆ ಮಾಡಿ ಅಂತೇಳಿ ಕೊಟ್ಟದನ್ನ. ಯು ಮೇ ಕನ್ಸಲ್ಟ್ ಎ ಗುಡ್ ಡಿಕ್ಷನರಿ ಟು ಡೂ ದಿಸ್. ಇಮು, ಕಾಗ್, ನಟ್, wedge, deer, mouse, furnace, tool, bow, rhino, tail, ray, ಆಮೇಲೆ ಅದು ಟರ್ಟಲ್, ಮಿಂಕ್. ಈ ಶಬ್ದಗಳನ್ನ ಕೆಮಿಕಲ್ಸ್ ಅಲ್ಲಿ ಅಂದ್ರೆ ರಾಸಾಯನಿಕವಾಗಿ ಯಾವ್ಯಾವ ಶಬ್ದ ಬಳಸ್ತಾರೆ, ಬಯಾಲಜಿಕಲ್ ಆಗಿ ಯಾವ್ಯಾವ ಶಬ್ದವನ್ನು ಬಳಸ್ತಾರೆ ಅನ್ನೋದನ್ನ ನೀವು ನಾಳೆ ದಿನ ಏನ್ ಮಾಡ್ಬೇಕು, ಇದನ್ನ ಕ್ಲಾಸಿಫೈ ಮಾಡ್ಕೊಂಡು ಬರ್ಬೇಕು. ಇಲ್ಲ ಎರಡನ್ನೂ ಸಹಿತ ಬಳಸ್ತಕ್ಕಂಥ ಯಾವ ಶಬ್ದ ಅನ್ನೋದನ್ನ ನಾಳೆ ಈ ಒಂದು ಭಾಷೆ ಕೊಟ್ಟಿರ್ತಕ್ಕಂಥದನ್ನ ಕ್ಲಾಸಿಫೈ ಮಾಡಿ ಅಂದ್ರೆ ಬೇರ್ಪಡಿಸಿ ನೀವು ಬರ್ಕೊಂಬರ್ಬೇಕು ನಾಳೆ. ನೆಕ್ಸ್ಟ್ ಕವಿ ಪರೀಕ್ಷೆ ಕೊಟ್ಟದಲ್ಲಿ ರುಡ್ಯಾರ್ಡ್ ಕಿಪ್ಲಿಂಗ್ 1865 to 1936 is an Indian born British novelist, short story writer and poet. He was brought up in England but came back to India and worked as a journalist. His famous works are Barrack, Room Ballads, King, Captain, Courageous. His books, Just 50 Stories and Puck of Puck's Hill, are very popular. He was awarded the Nobel Prize for Literature on 1907. This poem imagined to be recited by machines draws our attention to their guide strength and as well as to their limitation. So ಈತ ರುಡ್ಯಾರ್ಡ್ ಕಿಪ್ಲಿಂಗ್ ಅಂತಕ್ಕಂಥವರು 1865ರಲ್ಲಿ ಜನಿಸ್ತಾರೆ. 1936ರಲ್ಲಿ ನಿಧನವನ್ನ ಹೊಂದ್ತಾರೆ. ಇವರು ಸಹಿತ ಭಾರತದಲ್ಲಿ ಹುಟ್ಟಿ ಬ್ರಿಟಿಷಿನ ಅಂದ್ರೆ ಇಂಗ್ಲೆಂಡಿನ ಕಾದಂಬರಿಕಾರರಾಗಿರ್ತಾರೆ. ಶಾರ್ಟ್ ಸ್ಟೋರಿ ರೈಟರ್ ಅಂದ್ರೆ ಸಣ್ಣ ಕಥೆಗಾರರು ಮತ್ತು ಪದ್ಯವನ್ನು ಸಹಿತ ಬರೆಯುವವರಾಗಿರ್ತಾರೆ. ಹಿ ವಾಸ್ ಬ್ರಾಟ್ ಅಪ್ ದ ಇಂಗ್ಲೆಂಡ್ ಅಲ್ಲಿ ಈತ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಬಟ್ ಕಮ್ ಬ್ಯಾಕ್ ಟು ಇಂಡಿಯಾ ಅಂದ್ರೆ ಭಾರತಕ್ಕೆ ಹಿಂತಿರುಗಿ ಬಂದ ನಂತರ ಮತ್ತು ವರ್ಕ್ಡ್ ಎಟ್ ಎ ಜರ್ನಲಿಸ್ಟ್. ವರ್ಕ್ಡ್ ಎಟ್ ಎ ಜರ್ನಲಿಸ್ಟ್ ಅಂದ್ರೆ ಏನಪ್ಪ? ಜರ್ನಲಿಸ್ಟ್ ಅಂತಂದ್ರೆ ಪತ್ರಿಕೋದ್ಯಮಿ. ಇವರು ಇಂಗ್ಲೆಂಡಿಂದ ಭಾರತಕ್ಕೆ ಹಿಂತಿರುಗಿ ಬಂದಾಗ ಇವ್ರು ಏನಾಗ್ತಾರಪ್ಪ ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಹೆಸರನ್ನ ಪಡ್ಕೊಂಡಿರ್ತಾರೆ. ಆಮೇಲೆ ಹೀಸ್ ಫೇಮಸ್ ವರ್ಕ್ಸ್ ಆರ್, ಇವರು ಯಾವ್ಯಾವ ಕ್ಷೇತ್ರದಲ್ಲಿ ಹೆಸರನ್ನ ಪಡ್ಕೊಂಡಿದ್ದಾರೆ, ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಹೇಳ್ತಾರೆ. ಬೆರಾಕ್, ರೂಮ್ ಬಲ್ಲಾಡ್ಸ್, ಕೀಮ್,
ಕ್ಯಾಪ್ಟನ್ ಕರೇಜಿಯಸ್, ಇವು ಅವರು ಪ್ರಸಿದ್ಧಿಯ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಇವರು ಬರೆದಿರ್ತಕ್ಕಂಥ ಪ್ರಸಿದ್ಧವಾದ ಪುಸ್ತಕಗಳು ಯಾವುದು ಅಂತಂದ್ರೆ ಹೀಸ್ ಬುಕ್ಸ್ ಜಸ್ಟ್ 50 ಸ್ಟೋರೀಸ್, ಅಂದ್ರೆ 50 ಕಥೆಗಳನ್ನ ಹೊಂದಿರತಕ್ಕಂಥ ಒಂದು ಪುಸ್ತಕವನ್ನು ಬರೆದರೆ. ಇನ್ನು ಬುಕ್ ಆಫ್ ಪಿಗ್ಸ್ ಗಿಲ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಇವರು ಬರೆದಾರೆ. ಇದು ಹೆಚ್ಚು ಪಾಪ್ಯುಲರ್ ಆಗಿರ್ತಕ್ಕಂಥ ಪುಸ್ತಕ. ಅಂದ್ರೆ ಪಾಪ್ಯುಲರ್ ಅಂದ್ರೇನು, ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಪುಸ್ತಕ. ಮತ್ತು ಇವರಿಗೆ ಅದು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಯಿಂದ 1907ರಲ್ಲಿ ಇವರಿಗೆ ಅಂತ ಪ್ರೈಸ್ ಸಿಕ್ಕದೆ, ನೊಬೆಲ್ ಅವಾರ್ಡ್, ನೊಬೆಲ್ ಪ್ರಶಸ್ತಿ ಇವರಿಗೆ ಸಿಕ್ಕದೆ. ಈ ಒಂದು ಪದ್ಯದಲ್ಲಿ ಏನಿದೆ ಅಂತಂದ್ರೆ ದಿಸ್ ಪೋಯಮ್ ಇಮ್ಯಾಜಿನ್ ಅಂದ್ರೆ ಕಲ್ಪನೆ ಮಾಡಿಕೊಳ್ಳಿ ಅಂತ ಕೊಟ್ಟಿದ್ದಾನೆ. ಇಮ್ಯಾಜಿನ್ ಟು ಬಿ ರಿಸೈಟೆಡ್ ಬೈ ದ ಮಷಿನ್ಸ್, ಅಂದ್ರೆ ಯಂತ್ರಗಳನ್ನ ಆ ಮಷಿನ್ ಅನ್ನ ಹೆಂಗೆ ತಯಾರು ಮಾಡ್ತಿದ್ರೆ. ಡ್ರಾಸ್ ಅವರ್ ಅಟೆನ್ಷನ್ ಟು ದೇರ್ ಗೈಡ್ ಸ್ಟ್ರೆಂತ್ ಆಸ್ ವೆಲ್ ಆಸ್ ಟು ದೇರ್ ಲಿಮಿಟೇಷನ್. ಆ ಬಳಸುವಂತ ಯಂತ್ರವನ್ನು ಬಳಸ್ತಕ್ಕಂಥ ಸಹಿತ ಮಿತಿಯನ್ನ ಇರಬೇಕು. ಉದಾಹರಣೆಗೆ ಇವತ್ತು ನಾವು ಬೆಳಗಿಂದ ಸಾಯಂಕಾಲವರೆಗೂ ಸಹಿತ ಆ 8 ಅವಧಿಯಲ್ಲಿ ಕುತ್ಕೊಂಡು ಪಾಠ ಕೇಳ್ರಪ್ಪ ಅಂತಂದ್ರೆ ಕುತ್ಕೊಂಡು ಕೇಳಕ್ಕೆ ನಮ್ಗೆ ಆಗೋದಿಲ್ಲ ಆಗ್ತದ. ಇವತ್ತು ನಾವು 1 ಅವರ್ ಕುತ್ಕೊಂಡು ಪಾಠ ಕೇಳಕ್ ಕುಂತ್ರೆ ನಾವು ಏನ್ ಮಾಡ್ತೀವಿ, ಆ ಕಡೆ ಈ ಕಡೆ ಓಡಾಡ್ತೀವಿ. ಅದೇ ನಾವು ಒಂದು ಯಂತ್ರವನ್ನ ಕನಿಷ್ಠ 4 ಅವರ್ ಮಟ್ಟ ಏನ್ ಮಾಡ್ತೀವಿ, ನಾವು ಓಡಿಸ್ತಾ ಇರ್ತೀವಿ. ಆ 4 ಅವರ್ ಅನ್ನೋದು ಮೆಷಿನ್ ಓಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನಾವು ಏನೇನು ಹಾಕ್ತೀವಿ ನೋಡೋಣ. ಅದಕ್ಕೆ ಆಯಿಲ್ ಅನ್ನ ಹಾಕ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಧನ ವಸ್ತು ಆಗಿರ್ತಕ್ಕಂಥ ಪೆಟ್ರೋಲ್ ಆಗಿರ್ಬೋದು ಅಥವಾ ಡೀಸೆಲ್ ಆಗಿರ್ಬೋದು. ಸೊ ಇವುಗಳನ್ನು ನಾವು ಬಳಸ್ತೇವೆ, ಹೌದಾ. ಸೊ ಇವುಗಳ ಅಥವಾ ಯಾವ ಅಣುಶಕ್ತಿಯನ್ನು ನಾವು ಬಳಸ್ತೇವೆ ಅಥವಾ ವಿದ್ಯುತ್ ಎಲೆಕ್ಟ್ರಿಕಲ್ ಮೂಲಕ ಸಹಿತ ನಡೆಸ್ತೇವೆ. ಸೊ ಆ ರೀತಿ ಮಾಡಬೇಕಾದ್ರೆ ನಾವು ಸಹಿತ ಅದಕ್ಕೆ ಲಿಮಿಟೇಷನ್, ಅದಕ್ಕೆ ಒಂದು ಕಡಿಮೆ ಅಂತರವನ್ನು ಕೊಡ್ಬೇಕಂತ ನಾವು ಓಡಿಸ್ಲಿಕ್ಕೆ ಅಂತ ಒಂದು ಹೇಳ್ತಾ ಹೋಗ್ತಾರೆ. ಸರಿ, ಪುಸ್ತಕ ಈಗ 61ನೇ ಪೇಜಲ್ಲಿ ಮಷಿನ್ ನೋಡಿ. ಮಷಿನ್ ಇದರಲ್ಲಿ ನಿರಂತರವಾಗಿ ನಾವು ಆ ಮಷಿನಿಗೆ ಏನೇನು ಬೇಕೋ ಎಲ್ಲವನ್ನು ಹಾಕಿ ನಿರಂತರವಾಗಿ ಓಡಿಸ್ತಾ ಇದ್ವಿ. ಅದು ಯಾವ ರೀತಿ ಇದೆ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ನೋ ರೀಡ್ ದ ಪೋಯಮ್. ವಿ ವೇರ್ ಟೇಕನ್ ಫ್ರಮ್ ದ ಓವರ್ ಬೆಡ್ ಆ್ಯಂಡ್ ನೇಮ್. ಕಲ್ಲು ಬಂಡೆಗಳನ್ನ, ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಕಲ್ಲು ಬಂಡೆಗಳನ್ನು ಸಹಿತ ಹೊಡಿಲಿಕ್ಕೆ ನಾವು ಯಂತ್ರವನ್ನು ಬಳಸ್ತಾ ಇದ್ದೀವಿ. ವಿ ವೇರ್ ಮೆಲ್ಟೆಡ್ ಇನ್ ದ ಫರ್ನ್ಸ್ and the pit. We were cast and right and hammered. ಸುತ್ತಿ ಇದೆಯಲ್ಲಪ್ಪ, ಆ ಹ್ಯಾಮರ್ಡ್ ಅಂಡ್ ಡಿಸೈನ್ ಅದು ನೋಡಿದ್ರು. ನಾವೇನ್ ಮಾಡ್ತೀವಿ ಅಂದ್ರೆ ಆ ಕಲ್ಲು ಬಂಡೆಯಿಂದ ಡಿಸೈನ್ ಮಾಡ್ಲಿಕ್ಕೂ ಸಹಿತ ಇವತ್ತು ನಾವು ಯಂತ್ರವನ್ನು ಬಳಕೆ ಮಾಡಿಕೊಳ್ತಾ ಇದ್ದೀವಿ. ಭೂಮಿಯ ಅಂತರಾಳದಲ್ಲಿ ನಾವು ನೀರನ್ನು ಸಹಿತ ಎತ್ತಲಿಕ್ಕೆ ಆ ಕಲ್ಲನ್ನು ಕರಿತೀವಲ್ಲೋ, ಆ ಬೋರ್ವೆಲ್ ಬರ್ತಲ್ಲಪ್ಪ ಗಾಡಿ, ಆ ಬೋರ್ವೆಲ್ ಗಾಡಿ ಏನಾಗ್ತದೆ, ಯಂತ್ರ ಅದು, ಹೌದಾ. ಆ ಯಂತ್ರ ಏನಾಗ್ತದೆ, ಕಲ್ಲನ್ನು ಪುಡಿ ಮಾಡಿ ನೀರನ್ನು ಮೇಲೆತ್ತಾ ಹೋಗ್ತದೆ. ಸೊ ಅದನ್ನು ಸಹಿತ ಯಂತ್ರನೇ. ಅದಕ್ಕೂ ಸಹಿತ ನಾವೇನ್ ಮಾಡ್ತೀವಿ, ಆಯಿಲ್ ಅನ್ನ ಹಾಕಿ ಆ ಇಂಜಿನ್ ಅನ್ನು ನಡೆಸ್ತಾ ಇದೀವಿ ಅಂತ ಹೇಳ್ತಾರೆ. ವಿ ವೇರ್ ಕಟ್ ಅಂಡ್ ಫೀಲ್ಡ್ ಅಂದ್ರೆ ಕತ್ತರಿಸ್ತಕ್ಕಂಥದ್ದು. ಆಮೇಲೆ ಆ್ಯಂಡ್ ಟೂಲ್ ಆ್ಯಂಡ್ ಗ್ಯಾಸ್ ಟು ಪಿಟ್ ಅಂತಂದ್ರೆ ಇಲ್ಲಿ ಅವ್ರು ಯಾವುದು ಸರಿ ಇಲ್ಲ ಅದನ್ನ ಕತ್ತರಿಸಿ ನಾವೇನ್ ಮಾಡ್ತೀವಿ, ಅದನ್ನ ಟೈಟ್ ಆಗಿ ಮಾಡ್ತಕ್ಕಂಥದ್ದು ಸಹಿತ ಇದೆ. ಉದಾಹರಣೆ ನೀವು ಫಸ್ಟಿಗೆ ಒಂದು ಏನ್ ಮಾಡಿ, ಸ್ಕ್ರೂ ಅಂತೇಳಿ. ಈಗ ಉದಾಹರಣೆ ಒಂದು ಕಿಟಕಿ ಇದೆ ಇಲ್ಲಿ, ಈ ಕಿಟಕಿಯಲ್ಲಿ ಬರ್ತಕ್ಕಂಥ ಆ ನಟ್ ಇದನ್ನ ನಾವು ಕೂರಿಸ್ಬೇಕಂದ್ರೆ ಇದಕ್ಕೆ ಏನ್ ಮಾಡ್ತೀವಿ, ನಾವು ಸ್ಕ್ರೂ ಹಾಕ್ತೀವಿ ಇಲ್ಲ, ಸ್ಕ್ರೂ ಹಾಕಿ ಸಹಿತ ಟೈಟ್ ಮಾಡ್ತೀವಿ ಇಲ್ಲ. ಸೊ ಅದನ್ನು ಸಹಿತ ಯಂತ್ರದಿಂದ ಹಾಕ್ತಕ್ಕಂಥದ್ದು. ಉದಾಹರಣೆ ನೀವೆಲ್ಲ ಡೆಸ್ಕ್ ಅಲ್ಲಿ ಇದೆ, ಈ ಡೆಸ್ಕ್ ಕೂರ್ಬೇಕಾದ್ರೆ ಇವೆಲ್ಲ ಕುಂದ್ಲಿಕ್ಕೂ ಸಹಿತ ಆ ಸ್ಕ್ರೂ ಹಾಕ್ತೀವಿ ಇಲ್ಲ. ಸೊ ಅದನ್ನು ಸಹಿತ ಇದೆ. ಆಮೇಲೆ some water, coal and oil all we ask, and thousands of an inch of you as play, and know if you will set us to our task, we will serve you 4 hours a day. ನೋಡಿ, ನಾನು ಅದಕ್ಕೆ ಹೇಳಿದೆ, ಒಂದು
ಬೈಕನ್ನು ಅಥವಾ ನಾವೇ 1 ಗಂಟೆ ನಾವು ಓಡ್ರಿ ಅಂತಂದರೆ 1 ಗಂಟೆ ಓಡೋಕ್ಕಾಗಲ್ಲ, ಅಥವಾ 1 ತಾಸು ಇಲ್ಲೇ ಕೂತ್ಕೊಂಡ್ರೆ 1 ತಾಸು ಕೂಡೋಕ್ಕಾಗಲ್ಲ. ಅದೇ ನಾವು ಬೈಕ್ ಆಗಲಿ, ಅದೇ ನಾವು ಯಾವುದಾದ್ರೂ ಒಂದು ಎಂಜಿನ್ಗಳನ್ನಾಗಲಿ ಏನಪ್ಪ ಅಂದರೆ 4 ಗಂಟೆ ಓಡಿಸ್ತೀವಿ ಅಥವಾ 5 ಗಂಟೆ ಓಡಿಸ್ತೀವಿ ನೋಡಿ. 20 ಗಂಟೆ 20 ತಾಸು ದಿನಕ್ಕೆ 20 ತಾಸು ಗಂಟೆ ಆ ಯಂತ್ರವನ್ನು ನಾವಿಲ್ಲಿ ನಡೆಸ್ತೀವಿ ಅಂತ ಹೇಳ್ತೀವಿ ನೋಡಿ. 20 hours a day we can pull and haul and push and lift and drive. We can print a plug and view a heat and light. ನೋಡಿದ್ರೆ ಈಗ ಪ್ಲಗ್ ಹಾಕ್ತೀವಿ, ಈಗ ಯಾವುದ್ರಲ್ಲಿ ಸ್ವಿಚ್ ಬೋರ್ಡ್ ಇದೆಯಲ್ಲಪ್ಪ, 3 ಪಿನ್ ಸಾಕೆಟ್ ಇದೆ. ಆ 3 ಪಿನ್ ಸಾಕೆಟ್ಗೆ 2 ಪಿನ್ನಿನ ಒಂದನ್ನು ಹಾಕ್ತೀವಿ. ಆ 2 ಪಿನ್ ಹಾಕಿ ನಾವು ಗಂಟೆಯಲ್ಲಿ ನಾವು ಅದನ್ನ ಉರಿಸ್ತಾ ಇರ್ತೀವಿ, ಹೌದಾ? ಅದರಿಂದ ಏನಾಗ್ತದೆ, ಮತ್ತೆ ಲೈಟನ್ನು ಹತ್ತಿಸ್ತೀವಿ. ಉದಾಹರಣೆ ಈಗ ಲೈಟ್ ಹತ್ತದೆ, ಈಗ ಆ ಲೈಟು ಇಲ್ಲಿ ಬಟನ್ ಅನ್ನು ಹಾಕಿದ ಮೇಲೆ ಅದು ಹತ್ತದ. ಸೊ ಆ ರೀತಿಯಾಗಿ ಇಲ್ಲಿ ಸಹಿತ ಯಾವ್ದಪ್ಪ ಅಂದ್ರೆ ಪುಷ್ ಆ್ಯಂಡ್ ಲಿಫ್ಟ್ ಆ್ಯಂಡ್ ಡ್ರೈವ್ ಆಗಿದೆ ನೋಡಿ. ಪ್ಲಗ್ ಹಾಕ್ತೀವಿ, ವ್ಯೂ ಅಂದ್ರೆ ವೈ ಮೂಲಕ ವ್ಯೂ ಆ್ಯಂಡ್ ಹೀಟ್ ಆ್ಯಂಡ್ ಲೈಟ್. ವಿ ಕ್ಯಾನ್ ರನ್ ಆ್ಯಂಡ್ ಜಂಪ್ ಆ್ಯಂಡ್ ಸ್ವಿಮ್ ಆ್ಯಂಡ್ ಫ್ಲೈ ಆ್ಯಂಡ್ ಡ್ರೈವ್ ಆ್ಯಂಡ್ ವ್ಯೂ. We can see and hear and count and read and write. ಅದಕ್ಕೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸಿ ಆ್ಯಂಡ್ ಹಿಯರ್ ಕೇಳೋದು, ನೋಡುವುದು, ಕೇಳೋದು, ಮತ್ತು ಕೌಂಟ್ ಆ್ಯಂಡ್ ರೀಡ್ ಎಣಿಸೋದು ಮತ್ತು ಓದುವುದು, ಆ್ಯಂಡ್ ರೈಟ್ ಮತ್ತೇನು ಬರೆಯೋದು. ಸೊ ಇವೆಲ್ಲವೂ ಸಹಿತ ನಾವು ನಿರಂತರವಾಗಿ ನಾವು ಮಾಡ್ತಾ ಇಲ್ಲ ಅಂತ. ಕೆಲವರಿಗೆ ನೋಡ್ತಾನೆ ನಿದ್ದೆ ಬರ್ತದೆ, ಕೆಲವರು ಕುಂತ್ಕೊಂಡಾಗೆ ನಿದ್ದೆ ಬರ್ತವೆ, ಕೆಲವರು ಬರಿತಾನೆ ನಿದ್ದೆ ಬರ್ತದೆ. ಸಾಕಾಗಬಾರ್ದು ಅಂತ ಹೇಳಿ ಮಷಿನ್ ಹೆಂಗೆ ನಿರಂತರ, ಉದಾಹರಣೆಗೆ ಒಂದು ವೆಹಿಕಲ್ ಅನ್ನು ಅಂದರೆ ಒಂದು ಗಾಡಿಯನ್ನು ಓಡಿಸ್ತಿದ್ರೆ ಒಂದೇ ಒಂದು ಪಾರ್ಟ್ಸ್ ಏನಾದ್ರು ಕಳಿಸ್ತು ಅಂದರೆ ಗಾಡಿನೇ ಮೂವ್ ಆಗಲ್ಲ. ಅದಕ್ಕೆ ಮನುಷ್ಯ ಆಗಿರ್ತಕ್ಕಂಥ ನಾವು ಸಹಿತ ನೋಡುವುದನ್ನ, ಕೇಳುವುದನ್ನ, ಆಮೇಲೆ ಎಣಿಸುವುದನ್ನ, ಓದುವುದನ್ನ, ಬರೆಯುವುದನ್ನ ಎಲ್ಲವನ್ನು ಸಹಿತ ಮನುಷ್ಯ ಮಾಡಬೇಕು ಅಂತ ಹೇಳಿ. ಹಂಗೆ ಮನುಷ್ಯ ಈ ಮಷಿನ್ ಹೆಂಗೆ ದುಡಿತಾ ಹೋಗ್ತದಲ್ಲ ಅಥವಾ ರನ್ ಆಗ್ತಾ ಹೋಗ್ತದಲ್ಲ, ಹಂಗೆ ವ್ಯಕ್ತಿ ವುಮೆನ್ ಮನುಷ್ಯನು ಸಹಿತ ಏನಾಗಬೇಕು, ಆ ಯಂತ್ರದಂತೆ ನಾವು ಸಹಿತ ಓದಿದ್ರೆ ಇಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. ಬಟ್ ರಿಮೆಂಬರ್, ಪುನಃ ಆದರೆ ಮತ್ತೆ ನೆನಪಿಸ್ಕೊಳಕ್ಕೆ ಹೇಳ್ತಾನೆ, ಪ್ಲೀಸ್ ದ ಲಾ ಬೈ ವಿಚ್ ಯು ಲಿವ್ we live. We are not built to comprehend a leaf. We can neither love nor pity nor forgive. If we make a slip in handling us, you die. Though our smoke and hide the heavens from our eyes, it will vanish and the stars will shine again. Because for all our powers and weight and size, we are nothing more than children for your brain. ನೋಡಿ, ಅದಕ್ಕೆ ಮನುಷ್ಯ ಆಗಿರ್ತಕ್ಕಂಥವನು ಈ ಯಂತ್ರದಂತೆ ನಿರಂತರವಾಗಿ, ಯಂತ್ರದಂತೆ ಕಂಟಿನ್ಯೂಸ್ ಆಗಿ ಓದ್ತಾ ಹೋಗಬೇಕು ಅಂತಕ್ಕಂಥದ್ದು. ಇದು 2 ಪ್ಯಾರ ನಿಮಗೆ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿವರೆಗೆ ಸಹಿತ ಈ ಯಾವುದೋ ಮಷಿನ್ ಅಂತಕ್ಕಂಥ ಪದದಲ್ಲಿ ಕೆಲವೊಂದು ಡಿಫಿಕಲ್ಟ್ ವರ್ಡ್ಸ್ ಅಂದರೆ ಹೊಸ ಪದಗಳ ಅರ್ಥವನ್ನು ಹೇಳ್ತೀನಿ, ಬರ್ಕೊಳ್ಳಿ. ಲಿವರ್ ಅಂತ ಇದೆ, ಬರ್ಕೊಳ್ಳಿ ಎಲ್ಲರೂ ಓದ್ಲಿಕ್ಕೆ ಹೇಳ್ತೀನಿ ಈಗ. May 24. ವ್ಯಾಲಿಡ್ ಜೊತೆ ಕನ್ನಡದಲ್ಲಿ ಮೀನಿಂಗು ಬೆಳೆ ಅಂತ ಕರೀತಾರೆ. ಆಮೇಲೆ ವೀಲ್ ಅಂತ ಇದೆ, ಏನಂದ್ರೆ ಚಕ್ರ ಅಂತ ಕರೀತಾರೆ. ಆಮೇಲೆ ಆಕ್ಸೆಲ್
ಆಕ್ಸೆಲ್ ಅಂದ್ರೆ ಅಚ್ಚು. ಬರ್ಕೊಂಡ ಇದನ್ನ ಅಚ್ಚು. ಲೆವರ್ ಅಂತಂದ್ರೆ ಮೀಟ್ ಬೋಲ್ ಕನ್ನಡದಲ್ಲಿ. ನೆಕ್ಸ್ಟ್ ಅದು ಪುಲಿ ಅಂದ್ರೆ ರಾಟಿ. ಪುಲಿ ಅಂದ್ರೆ ರಾಟಿ. ಪುಲಿ ಅಂದ್ರೆ ರಾಟಿ. ಥರ್ಮಲ್ ಅಂದ್ರೆ ಉಷ್ಣ. ಥರ್ಮಲ್ ಅಂದ್ರೆ ಉಷ್ಣ. ಥರ್ಮಲ್ ಅಂದ್ರೆ ಉಷ್ಣ. ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಅಂದ್ರೆ ಅಣು. ಹೋಗ್ಲಿ. ಎನರ್ಜಿ ಅಂದ್ರೆ ಶಕ್ತಿ. ಎನರ್ಜಿ ಅಂದ್ರೆ ಶಕ್ತಿ. ಮಷೀನ್ ಅಂದ್ರೆ ಯಂತ್ರ. ಮಷೀನ್ ಅಂದ್ರೆ ಯಂತ್ರ. ಮೀಟು ಗೋಲು. ಮೀಟು ಗೋಲು ಅಂತಂದ್ರೆ ಉದಾಹರಣೆಗೆ ಈಗ ಒಂದು ಕಲ್ಲು ಬಂಡೆ ಇರ್ತದೆ, ಅದಕ್ಕೆ ಹಿಂಗೆ ಆರಿಕೋಟಿಂಗ್ ಅಂತ ಗೊತ್ತಲ್ವ? ಆರಿಕೋಲ್ ಗೊತ್ತ ನಿಮ್ಗೆ? ಅದಕ್ಕೆ ಮೀಟು ಗೋಲು ಅಂತ ಕರೀತಾರೆ. ಹಾ ಹೌದು. ಕೆಮಿಕಲ್ ಅಂದ್ರೆ ರಾಸಾಯನಿಕ. ಆಕ್ಸೆಲ್ ಇದು. ಆಕ್ಸೆಲ್ ಅಂದ್ರೆ ಅಚ್ಚು ಅಲ್ಲ. ಆಕ್ಸೆಲ್ ಅಂದ್ರೆ ಆಕ್ಸೆಲ್ ಅಂತಂದ್ರೆ ಅಚ್ಚು ಅಂತ. ರೈಲ್ವೆ ಓಡ್ತಕ್ಕಂಥ ಇರ್ತಲ್ಲ, ಆ ದಾರಿಗಳು ಓಡ್ತಕ್ಕಂಥ ಅಚ್ಚು. ಆಮೇಲೆ ಮೇನ್ ಅಂತ ಹೇಳಿ ನೋಡ್ರು. ಮೇನ್ ಅಂತರಾಳ. ಅಂತರಾಳ ಅಂದ್ರೆ ಭೂಮಿಯ ಅಂತರಾಳದಲ್ಲಿ ಅಂತ. ಭೂಮಿಯ ಅಂತರಾಳ ಪ್ಲೇಸಸ್ ಅಂಡರ್ಗ್ರೌಂಡ್ ಅಂತ ಹೇಳಿ. ಆಯ್ತಾ? ಬರ್ಕಂಡ್ರಿ ಬರ್ಕಂಡು ಸರಿ. ಈಗ ಯಾರ ಎದ್ದು ಹೋದ್ರು? ಪಾಠ ಓದ್ಬೇಕಲ್ಲ. ಪೋಯಮನ್ನು ಓದೋದು. 3 ಪ್ಯಾರ ಓದು. 3 ಪ್ಯಾರ ಇದೆಯಲ್ಲ, 3 ಪ್ಯಾರ ಇವಾಗ ಸ್ಟಾರ್ಟಿಂಗ್ ಇಂದ ಓದು. ಹಾಂ, ಯಾರು ಓದ್ತೀರಿ? ಸ್ಟಾರ್ಟಿಂಗ್ ಕಡೆ ಈ ಕಡೆ ಪೇಪರ್ ಓದು. ವೇರ್ ಎಲ್ಲ ನೋಡ್ತಿರ್ಬೇಕು. ಓರ್ ಬೆಡ್ ಮೀನ್ melted in the furnace and the pit. We were and water rod
ಹ್ಯಾಮರ್ಡ್ ಡಿಸೈನ್ ಕಟ್ ಟೂಲ್ ಗ್ಯಾಜೆಟ್ ಹೇಳಕ್ಕಾಗಲ್ಲ. ನೆಕ್ಸ್ಟ್ ನೀವು ಶುರು ಮಾಡ್ಬೇಕು.